ನನ್ನ ಪ್ರಿಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಎಂಬುದಾಗಿ. ನಿಮ್ಮ ಬಾಳಲ್ಲಿ ಇದಕ್ಕಿಂತ ಇಷ್ಟುವರೆಗೂ ನೀವು ನೋಡಿದ ಅದ್ಭುತವಲ್ಲ, ಇಷ್ಟುವರೆಗೂ ನೀವು ದೇವರಿಂದ ಸ್ವೀಕರಿಸಿಕೊಂಡ ಕಾರ್ಯಗಳಲ್ಲ, ನಿಮಗೆ ಹೆಚ್ಚಿನ ಕಾರ್ಯಗಳನ್ನು ಕರ್ತನು ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಈ ವಾಕ್ಯವನ್ನು ನಾವು ನೋಡಬಹುದು. ಫಿಲಿಪ್ಪನು ಅನ್ನುವ ವ್ಯಕ್ತಿ ನತಾನಯೇಲನನ್ನು ನೋಡಿ, ಧರ್ಮಶಾಸ್ತ್ರದಲ್ಲಿಯೂ ಮತ್ತು ಪ್ರವಾದಿಗಳ ಮುಖಾಂತರವಾಗಿ ಹೇಳಲ್ಪಟ್ಟ ಬರಲಿಕ್ಕಿರುವ ಆ ಮೇಸಿಯವನ್ನು ನಾನು ಕಂಡುಕೊಂಡೆ, ಆತನು ಬೇರೆ ಯಾರು ಇಲ್ಲ, ನಜರೇತಿನ ಯೇಸು ಕ್ರಿಸ್ತನು ಎಂದು ಹೇಳಿ ಯೇಸು ಕ್ರಿಸ್ತನ ಬಳಿಗೆ ಈ ನತಾನಯೇಲನನ್ನು ಕರೆಕೊಂಡು ಹೋಗುವಾಗ, ಯೇಸು ಕ್ರಿಸ್ತು ಈ ನತಾನಯೇಲನನ್ನು ನೋಡಿದ ತಕ್ಷಣ ಹೇಳಿದ ಮಾತು, ನಿನ್ನನ್ನು ಅಂಜೂರದ ಮರದ ಕೆಳಗೆ ನಾನು ನೋಡಿದೆನು ಎಂಬುದಾಗಿ. ಇದನ್ನು ಕೇಳಿದ ನತಾನಯೇಲನಿಗೆ ಬಹಳ ಆಶ್ಚರ್ಯವಾಯಿತು. ಯಾಕೆಂದರೆ ಮೊದಲನೇ ಬಾರಿ ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಹೋಗುವಾಗ ಮುಂಚೆನೆ ನಿನ್ನನ್ನು ನಾನು ನೋಡಿದ್ದೇನೆ, ನೀನು ನನಗೆ ಗೊತ್ತು ಎಂದು ಹೇಳುವುದು ಆಶ್ಚರ್ಯವನ್ನು ಉಂಟುಮಾಯಿತು. ಈ ಯಹೂದಿಯರ ಸಂಪ್ರದಾಯ ಪ್ರಕಾರವಾಗಿ ಅವರು ಅಂಜೂರದ ಮರದ ಕೆಳಗಡೆ ಕೂತ್ಕೊಂಡು ಬರಲಿಕ್ಕಿರುವ ಮೇಸಿಯವನ್ನು ಬಗ್ಗೆ ಧ್ಯಾನ ಮಾಡುವಂಥದ್ದು, ಆತನ ಬರೋಣಕ್ಕಾಗಿ ಎದುರು ನೋಡುವಂಥದ್ದು ಅವರ ಅಭ್ಯಾಸವಾಗಿತ್ತು. ಯೇಸು ಕ್ರಿಸ್ತನು ಆಗಲೇ ನಿನ್ನನ್ನು ಕಂಡುಕೊಂಡೇನೆ ಎಂದು ಹೇಳುವುದು ಆ ನತಾನಯೇಲನಿಗೆ ಬಹಳ ಆಶ್ಚರ್ಯವಾಯಿತು. ಹೌದು ಪ್ರಿಯ ದೈವ ಜನರೇ, ಯೇಸು ಕ್ರಿಸ್ತನು ನೀವು ಯಾರು ಅನ್ನುವುದು ಆತನಿಗೆ ಗೊತ್ತು. ನೀವು ಆತನ ಸಮ್ಮುಖದಲ್ಲಿ ಮಾಡಿದ ಪ್ರಾರ್ಥನೆಗಳು, ನಿಮ್ಮ ಹೃದಯದಲ್ಲಿ ಇರುವ ಚಿಂತೆಗಳು, ನಿಮ್ಮ ಆಸೆಗಳು, ಬಯಕೆಗಳು ಎಲ್ಲವನ್ನು ಕರ್ತನು ನೋಡಿದಾನೆ. ನಿಮ್ಮ ಕಣ್ಣೀರನ್ನು ಕರ್ತನು ಕಂಡಿದ್ದಾನೆ. ಹಾಗಾಗಿ ಯೇಸು ಸ್ವಾಮಿ ನಿಮಗೆ ವಾಗ್ದಾನ ಮಾಡುತ್ತಾರೆ, ಹೆಚ್ಚಿನ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ನಾನು ಮಾಡಲಿಕ್ಕೆ ಹೋಗುತ್ತಾ ಇದ್ದೀನಿ. ಅದು ಲೋಕದಲ್ಲಿ ಸಿಗುವಂತ ಅಲ್ಪ ಆಶೀರ್ವಾದಗಳಲ್ಲ, ದೇವರ ಮಹಿಮೆಯನ್ನೇ ಕರ್ತನು ನಿಮಗಾಗಿ ತೋರಿಸಿ ನಿಮ್ಮ ಜೀವನ ಅನೇಕ ಜನರಿಗೆ ಆಶೀರ್ವಾದವಾಗುವಂತೆ, ನಿಮ್ಮ ಮುಖಾಂತರವಾಗಿ ದೇವರ ಮಹಿಮೆ ಎಲ್ಲ ಜನರಿಗೆ ಹೋಗುವಂತೆ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. ಸೋತೋಗಬೇಡಿ, ಧೈರ್ಯವಾಗಿ ಆಮೇನ್ ಹೌದು ಎಂದು ಹೇಳಿ ನಿಮ್ಮ ಅದ್ಭುತವನ್ನು ಇವತ್ತು ಸ್ವೀಕರಿಸಿಕೊಳ್ಳಿರಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.